ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜವನಗೊಂಡನಹಳ್ಳಿಯಲ್ಲಿ ದಿನಾಂಕ 6/1/2025 ಸೋಮವಾರದಂದು ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾರದಾ ಶಾಲೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ, ಉಪಾಧ್ಯಕ್ಷರಾದ ತುಳಸಿ ಕುಮಾರ್, ಸೆಕ್ರೆಟರಿ ರಾಘವೇಂದ್ರ, ಖಜಾನ್ಸಿ ಕಂಚನ್ ಅವರು, ಮುಖ್ಯೋಪಾಧ್ಯಾಯರಾದ ರಾಕೇಶ್, ಗುರುಶಾಂತಮ್ಮ, ಶಿಕ್ಷಕ ವೃಂದದವರು, ಸಿಬ್ಬಂದಿಯೇತರ ವರ್ಗದವರು ಪಾಲ್ಗೊಂಡಿದ್ದರು. ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ, ನಾಯಕತ್ವದ ಗುಣಗಳನ್ನು ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವಚೇತನ ವಿದ್ಯಾಸಂಸ್ಥೆ ಹಾಗೂ ಶಾರದಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. I'm Kanchan, trustee of Sharda Higher Primary High School. Learn, grow, succeed. We at Sharda Higher Primary High School focus on triangular-based learning. Children, teacher and parent relationship are interdependent on each other. We educate a child in such a way that the parents are also involved with us to meet our visions. We have a well-trained teaching and non-teaching staff for primary and high school separately. Individual attention is given to the children, and every child is ensured with a holistic education like physical, emotional, moral, psychological and spiritually developed, ensured in our school. Thank you. ನನ್ನ ಹೆಸರು ಶಕೀಲ್ ಅಹಮದ್ MS, ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಜವನಗೊಂಡನಹಳ್ಳಿ. ಈ ಶಾಲೆಯಲ್ಲಿ ನಾನು 11 ವರ್ಷಗಳಿಂದ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ನೋಡಿದ ಹಾಗೆ 11 ವರ್ಷಗಳಲ್ಲಿ ಈ ಶಾಲೆಯಲ್ಲಿ 1992ರಲ್ಲಿ ಪ್ರಾರಂಭಗೊಂಡಂತಹ ಈ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಉನ್ನತ ಉದ್ಯೋಗಗಳಲ್ಲಿ ಹೋಗಿರೋದನ್ನು ನಾನು ನೋಡಿದ್ದೀನಿ. ಕೇವಲ ಶಿಕ್ಷಣಕ್ಕಾಗಿ ಅಲ್ಲ, ಈ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ವಿಜೇತರಾಗಿರೋದನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ದಿನಾಂಕ 6/1/2025 ಸೋಮವಾರದಿಂದ ಹಮ್ಮಿಕೊಂಡಿರ್ತೇವೆ. ಈ ದಿನ ಈ ಕ್ರೀಡಾಕೂಟದಲ್ಲಿ ನಾವು 4 ಹೌಸಸ್ಗಳನ್ನು ಮಾಡಿದ್ದೀವಿ. ರೆಡ್ ಹೌಸ್, ಗ್ರೀನ್ ಹೌಸ್, ಬ್ಲೂ ಹೌಸ್ ಹಾಗೂ ಯೆಲ್ಲೋ ಹೌಸ್ಗಳನ್ನು ಆಗಿ ಮಾಡಿದ್ದೀವಿ. ಈ ಹೌಸಸ್ಗಳನ್ನು ಏನಕ್ಕೆ ಮಾಡಿದ್ದೀವಿ, ಕ್ರೀಡೆ ಅಂದರೆ ಏನು, ಈ ದಿನ ನಮ್ಮ ಶಾಲೆಯಲ್ಲಿ ಕಬಡ್ಡಿ, ಥ್ರೋಬಾಲ್, ವಾಲಿಬಾಲ್, ಖೋಖೋ, ಗುಂಡು ಎಸೆತ, ಚಕ್ರ ಎಸೆತ ಹಾಗೂ ಹಲವಾರು ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕ್ರೀಡೆ ಯಾಕಪ್ಪ ಶಾಲೆಗಳಲ್ಲಿ ನಾವು ಹಮ್ಮಿಕೊಳ್ತೀವಿ ಅಂತಂದರೆ, ಕ್ರೀಡೆಯು ಪಠ್ಯಕ್ರಮದ ಒಂದು ಅವಿಭಾಜ್ಯ ಅಂಗವಾಗಿದೆ. ಶಾಲೆಗಳಲ್ಲಿ ಕ್ರೀಡೆ ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ದೈಹಿಕ ಸಾಮರ್ಥ್ಯ ಆಗಿರ್ಬೋದು, ತಂಡದ ಕೆಲಸ ಆಗಿರ್ಬೋದು, ಶಿಸ್ತು ಹಾಗೂ ಆರೋಗ್ಯಕರ ಸ್ಪರ್ಧೆಗೆ ಸಂಬಂಧಿಸಿದ ಮೌಲ್ಯಗಳನ್ನು ಹುಟ್ಟುಹಾಕುತ್ತೆ ಹಾಗೂ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಕೇವಲ ಕ್ರೀಡೆ ಅಂತಲೇ ಅಲ್ಲ, ನಮಗೆ ಮಕ್ಕಳು ಓದೋದ್ರಲ್ಲೂ ಕೂಡ ದೈಹಿಕ ಸದೃಢತೆಯಲ್ಲಿ ನಾಯಕತ್ವವನ್ನು ಇದು ಉತ್ತೇಜಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಗುರುಶಾಂತಮ್ಮ, ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೆಜಿಹಳ್ಳಿ, ಇಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. 6/1/2025 ಸೋಮವಾರದಂದು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಮಕ್ಕಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. 2025-26ನೇ ಸಾಲಿನ ಅಡ್ಮಿಷನ್ಸ್ ಓಪನ್ ಆಗಿದೆ. ಈ ಸಾರಿ ಲಿಮಿಟೆಡ್ ಸೀಟ್ಸ್ ಇದೆ, ಹಾಗಾಗಿ ಮೊದಲು ಬಂದವರಿಗೆ ಆದ್ಯತೆ. ಅದೇ ರೀತಿಯಲ್ಲಿ ಇದೇ ತಿಂಗಳು ಜನವರಿ 17ರಂದು ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಹಾಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಮತ್ತು ಜನವರಿ 18ರಂದು ಆನ್ಯುವಲ್ ಸ್ಕೂಲ್ ಡೇ ಇದೆ. ಸರ್ವರಿಗೂ ಸಹ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಮ್ಮ ಶಾಲೆಯಲ್ಲಿ ಏನು ನಡೀತಿದೆ ಕ್ರೀಡಾಕೂಟ. ಕ್ರೀಡೆಯನ್ನು ಬಲ್ಲವನು ದೈಹಿಕ ಸಾಮರ್ಥ್ಯ ಬಲ್ತಾನೆ. ದೈಹಿಕ ಸಾಮರ್ಥ್ಯ ಬಲ್ಲದಷ್ಟೇ ಅಲ್ಲ, ಆರೋಗ್ಯವನ್ನು ಕಾಪಾಡ್ಕೊತಾರೆ. ಹಾಗೆ ಸೋಲು ಯಾವತ್ತು ಗೆಲುವಿನ ಮೆಟ್ಲಾಗಿರುತ್ತೆ. ಪ್ರತಿಯೊಬ್ಬರು ಯಾವತ್ತೂ ಕೂಡ ಪಂದ್ಯದಲ್ಲಿ ಆಡಬೇಕು. ಆಡಿದಾಗ ಏನಾಗುತ್ತೆ, ಅನುಭವಗಳು ನಾಳೆ ಏನಾಗುತ್ತೆ ಪ್ರತಿಯೊಬ್ಬರಲ್ಲೂ ಗೆಲ್ಲಿಸುತ್ತೆ. ಪ್ರತಿ ಮಕ್ಕಳು ಗೆಲ್ತಾರೆ, ಜೀವನನೂ ಗೆಲ್ತಾ ಹೋಗುತ್ತೆ. ಆಗಿರೋದ್ರಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಏನು ಆಟ ಆಡ್ತಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ಶಾಲಾ ಮುಖ್ಯೋಪಾಧ್ಯಾಯನಾಗಿ
ಅವ್ರಿಗೆ ಎಲ್ಲರಿಗೂ ಗೆಲುವನ್ನು ಸಿಗಲಿ ಭಗವಂತ. ಅಂದರೆ ಗೆಲ್ಲಲೇಬೇಕು ಒಳ್ಳೆತನ, ಗೆದ್ದೇ ಗೆಲ್ಲುವೆ ಒಂದೇ ದಿನ ಅಂತ ಮಕ್ಕಳಿಗೆಲ್ಲರಿಗೂ ಭಾವಿಸ್ತೇನೆ. ಇವತ್ತು ಗೆಲ್ಲಿಲ್ಲ ಅಂದರು ನಾಳೆ ಗೆಲ್ತಾ ಹೋಗಲಿ, ಇವತ್ತು ಗೆದ್ದಿರೋ ಎಲ್ಲರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಮತ್ತು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ದಿನಾಂಕ 18ನೇ ತಾರೀಕು ಜನವರಿ ತಿಂಗಳು 2025ರಲ್ಲಿ ನಡೀತಿದೆ. ಹಾಗಿರೋದ್ರಿಂದ ರಾಜ್ಯದ ಎಲ್ಲ ಜನತೆಗಳು ಬಂದು ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ವೀಕ್ಷಿಸಿ, ಇದು ಜೌಗನಹಳ್ಳಿಯಲ್ಲಿ ಉತ್ತಮ ಶಾಲೆಯಾಗಿದ್ದು 2023ರಲ್ಲಿ ಇಡೀ ಜೌಗನಹಳ್ಳಿ ಹೋಬಳಿಯಲ್ಲೇ ಪ್ರಥಮವಾಗಿ ಸ್ಥಾನ ಪಡೆದಿರತಕ್ಕಂಥ ಶಾಲೆಯಾಗಿದ್ದು, ಹೋದ ವರ್ಷದಲ್ಲಿ 88ರಷ್ಟು ಫಲಿತಾಂಶವನ್ನು ಪಡೆದು ನಮ್ಮ ಹೋಬಳಿಯಲ್ಲೇ ಮತ್ತೊಮ್ಮೆ ಮೊದಲ ಸ್ಥಾನದಲ್ಲಿ ಸಾಬೀತುಪಡಿಸಿದೆ. ಆಗಿರೋದ್ರಿಂದ ಇಲ್ಲಿ ಶಾರದಾದೇವಿ ನೆಲೆಸಿದ್ದಾಳೆ. ಶಾರದಾದೇವಿ ಎಲ್ಲ ಮಕ್ಕಳಿಗೂ ವಿದ್ಯೆಯನ್ನು ಅನುಕರಿಸಲಿ. Everyone, my name is Umahani. I am from grade 10 studying in Sri Sharda Higher Primary and High School. I have been selected as president this year. Today we are celebrating annual sports day. Already from pre-days we already have started this game. We already have went to semi-finals, but today we are having main games called final games, and we hope we should win a big cup. Also, our management committee support us too much in our every field, in educations, in sports, and also in co-curricular activities. Also, they have conducted us 3 more courses called dance, karates, and art and craft. They support us very much. I also want to thank them from my bottom of my heart. Thank you so much for our management for conducting these all activities and also for supporting us. They also conduct so many programs and many functions for our happiness, and they also conduct many extra classes and coaching for grade 10th. They also give extra classes of resource persons for 10th. Also this year our school students are went to district level and state level. Also they won cups in first level and second level in state level. We are so proud of our student and also our school coaches. They gave well coaching to them. Thank you so much everyone for supporting us, also for the best coaching and the best school with the best education. ನಮಸ್ಕಾರಗಳು. ನನ್ನ ಹೆಸರು ರಾಮು ಆರ್ ಅಂತೇಳಿ. ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಜವನಗೊಂಡನಹಳ್ಳಿಯಲ್ಲಿ ನಾನು ಸಮಾಜ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ದಿನಾಂಕ 6/1/2024 ಸೋಮವಾರದಂದು ಶ್ರೀ ಶಾರದಾ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಜವನಗೊಂಡನಹಳ್ಳಿಯಲ್ಲಿ ನಾವು ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ಕ್ರೀಡಾಸಕ್ತಿ, ಕ್ರೀಡೆಯಲ್ಲಿ ಉತ್ಸಾಹ, ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಉತ್ತಮ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದು, ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಮಕ್ಕಳಿಗೆ ನಾಯಕತ್ವವನ್ನು ಗುಣವನ್ನು ಬೆಳೆಸೋದಕ್ಕೋಸ್ಕರ ಮತ್ತು ಭ್ರಾತೃತ್ವವನ್ನು ಬೆಳೆಸೋದಕ್ಕೋಸ್ಕರ ಇಂದು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು. ನನ್ನ ಹೆಸರು ಉಷಾ ಎ ಅಂತ. ನಾನು ಶ್ರೀ ಶಾರದಾ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳುತ್ತಿದ್ದೇನೆ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಫ್ ಚಾಂಪಿಯನ್ ಭುವನ್ ಯಾದವ್ ಫಸ್ಟ್ ಸ್ಟ್ಯಾಂಡರ್ಡ್, ನಿಹಾಲ್ ಗೌಡ ಸೆಕೆಂಡ್ ಸ್ಟ್ಯಾಂಡರ್ಡ್, ಹರ್ಷವರ್ಧನ್ 5th ಸ್ಟ್ಯಾಂಡರ್ಡ್, ಟಾಪರ್ ಇನ್ ಅಬಾಕಸ್ ಪ್ರೀತಮ್ BH ಸೆಕೆಂಡ್ ಸ್ಟ್ಯಾಂಡರ್ಡ್, ಮನೀಶ್ 4th ಸ್ಟ್ಯಾಂಡರ್ಡ್, ವಿನ್ನರ್ ಆಫ್ ಅಬಾಕಸ್ ಬಿಂದುಶ್ರೀ 3rd ಸ್ಟ್ಯಾಂಡರ್ಡ್. ಸ್ಟೇಟ್ ಲೆವೆಲ್ ಇಂಗ್ಲಿಷ್ ಸ್ಪೀಚ್ 10th ಉಮೇನಿಯಾ ಭಾಗವಹಿಸಿದ್ದಾರೆ. ಹೈ ಜಂಪ್ 10th ಚಿನ್ಮಯ ಅವರು ಭಾಗವಹಿಸಿದ್ದಾರೆ. ಕರಾಟೆ ಸ್ಟೇಟ್ ಲೆವೆಲ್ 7th ಇಂದುಶ್ರೀ ಭಾಗವಹಿಸಿದ್ದಾರೆ. ಕವಲಿಯಲ್ಲಿ ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಬಂದಿದೆ. ಎಲ್ಲ ಟೀಚಿಂಗ್ ಚೆನ್ನಾಗಿ ನಡೀತಿದೆ. ಟೀಚರ್ಸ್ ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. 10th ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ದಾರೆ. ನಮ್ಮ ಸ್ಕೂಲಿನಲ್ಲಿ ಎಲ್ಲ ಸೌಲಭ್ಯವೂ ಇದೆ. ಜನವರಿ 17ರಂದು ಸೈನ್ಸ್ ಡೇ ಇದೆ. ಜನವರಿ 18 ಆನ್ಯುವಲ್ ಡೇ ಇದೆ. ವಿ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಸ್ಕೂಲ್. ಥ್ಯಾಂಕ್ ಯು. ಮೇಘನ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡ್ರಾಯಿಂಗ್ ಪೀರಿಯಡ್ಸ್ ವೀಕ್ಲಿ 1 ಡೇ ಇರುತ್ತೆ. ಸ್ಪೋರ್ಟ್ಸ್ ಡೇ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್, ವೇದಿಕ್ ಮ್ಯಾಥ್ಸ್ ಕ್ಲಾಸ್, ಅಬಾಕಸ್ ಕ್ಲಾಸ್,
ಕಂಪ್ಯೂಟರ್ ಬೇರೆ ಆ್ಯಕ್ಟಿವಿಟೀಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಎಜುಕೇಷನ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ವೆಲ್ ಟೀಚರ್ಸ್ ವಾಸ್ ಟೀಚಿಂಗ್ ಟು ಅವರ್ ಇನ್ ಅವರ್ ಸ್ಕೂಲ್. ಆಲ್ ನ್ಯಾಷನಲ್ ಫೆಸ್ಟಿವಲ್ಸ್ ವಾಸ್ ಸೆಲೆಬ್ರೇಟೆಡ್. ಥ್ಯಾಂಕ್ ಯು.